ಎಸ್ಸಿಗೆ 17%, ಎಸ್ಟಿಗೆ 3ರ ಬದಲು 7%, ಒಬಿಸಿಗಳಿಗೆ 32%, ಒಟ್ಟು 2022 ರಾಜ್ಯ ಸರ್ಕಾರ ಕರ್ನಾಟಕ ಎಸ್ಸಿ ಮತ್ತು ಎಸ್ಟಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿನ ಸ್ಥಾನಗಳಲ್ಲಿ ಮತ್ತು ರಾಜ್ಯಾಧೀನ ಸೇವೆಗಳಲ್ಲಿನ ನೇಮಕಾತಿ ಅಥವಾ ಹುದ್ದೆಗಳಲ್ಲಿ ಮೀಸಲಾತಿ ಆಕ್ಟ್ ಅನ್ನು ಏನು ತರಲಾಯಿತು. ಆಕ್ಟಿನ ಮೀಸಲಾತಿಯನ್ನ ಉಳಿಸಬೇಕು, 56% ಮೀಸಲಾತಿ ಉಳಿಸಬೇಕು ಅನ್ನೋ ರಾಜ್ಯವ್ಯಾಪಿ ಆಂದೋಲನವನ್ನ ನಾವು ಪ್ರಾರಂಭ ಮಾಡಿದ್ದೇವೆ. ರಾಜ್ಯದ ಸುಮಾರು 27 ಜಿಲ್ಲೆಗಳ ಪ್ರವಾಸವನ್ನು ಮುಗಿಸಿದ್ದೇವೆ. ಪಾಸಿಟಿವ್ ಡೆವಲಪ್ಮೆಂಟ್ ಅಂತ ಹೇಳಿದ ಮುಖ್ಯಮಂತ್ರಿಗಳನ್ನ ಇತ್ತೀಚೆಗೆ ಭೇಟಿ ಮಾಡಿ ಪ್ರಸ್ತಾಪ ಮಾಡಿ ಅನ್ಯಾಯ ಆಗಿದೆ ಅನ್ನೋದರ ಅರಿವು ಇವರುಗಳಿಗೆ ಆಗಿರೋ ಹಾಗೆ ಕಾಣ್ತಾ ಇದೆ. ನಾನು ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಶಾಶ್ವತವಾದಂತ ಏನಾದ್ರು 50% ಮೀಸಲಾತಿ ಜಾಸ್ತಿ ಆಗುವಂತದ್ದು ಕೇಸಲ್ಲಿ ಶಾಶ್ವತವಾದಂತ ಪರಿಹಾರ ಆಗಬೇಕು ಅನ್ನೋ ಹಾಗಿದ್ರೆ ತಮಿಳುನಾಡಿನ 90% ಮೀಸಲಾತಿ ಕೊಟ್ಟಿರುವಂತ ಕಾನೂನನ್ನ ಸಂವಿಧಾನದ 9ನೇ ಶೆಡ್ಯೂಲ್ಗೆ ಸೇರಿಸಿದ್ದಾರೆ. ನಮ್ಮ ರಾಜ್ಯದ ಕಾನೂನನ್ನ ಸಂವಿಧಾನದ 9ನೇ ಶೆಡ್ಯೂಲ್ಗೆ ಸೇರಿಸುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಬೇಕು. ರಾಮುಲು ಅವರು ಬಹಳ ಬಿಜೆಪಿನವರಿಗಿರಬಹುದು, ಜೆಡಿಎಸ್ನವರಿಗಿರಬಹುದು ಅಥವಾ ಕಾಂಗ್ರೆಸ್ನವರಿಗಿರಬಹುದು, ರಾಜಕೀಯವಾಗಿ ಈ ಸಮಾಜಗಳನ್ನ ಒಡೆಯುವಂತ ಪ್ರವೃತ್ತಿಯನ್ನ ಮೊದಲು ಬಿಡಿ. ಆದ್ರೆ ಚುನಾವಣೆಗೋಸ್ಕರನೇ ಶೋಭೆ ತರತಕ್ಕಂಥದ್ದಲ್ಲ. 22ರಲ್ಲಿ ಈ ಕಾನೂನನ್ನ ಮಾಡಿದವರೇ ನೀವು ಏನು ಮಾಡಿದ್ರೆ 23 ಮಾರ್ಚ್ 2023ರಲ್ಲಿ ಕೇಂದ್ರ ಸರ್ಕಾರಕ್ಕೆ ನಿಮ್ಮ ಸರ್ಕಾರ ಪತ್ರ ಬರೆದಿದೆ, ಇದನ್ನ 9 ಶೆಡ್ಯೂಲ್ಗೆ ಸೇರಿಸಬೇಕು ಅಂತ ಹೇಳಿ. ಅವಾಗ ಯಾವ ಕಾನೂನುಗಳಲ್ಲಿ, ಯಾವ ಕೋರ್ಟ್ಗಳಲ್ಲಿ ಯಾವ ಕೇಸನ್ನು ಇರಲಿಲ್ಲ. ನಿಮ್ಮ ಬೇಬಿಯ ರಕ್ಷಣೆ 9 ಶೆಡ್ಯೂಲ್ ಅಲ್ಲಿ ಆಗಬೇಕು ಅಂತ ಹೇಳಿ ನೀವೇ ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದೀರಿ. ಸ್ವಲ್ಪನಾದ್ರೂ ಸ್ವಾಭಿಮಾನ ಅನ್ನುವಂಥದ್ದಿದ್ರೆ ನಿಮ್ಮ ಪತ್ರಕ್ಕೆ ಮಾನ್ಯತೆ ಮೋದಿ ಅವರು ಕೊಡ್ಬೇಕಲ್ವಾ. ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರನು ಸಹ 16th ಏಪ್ರಿಲ್ 2026 ಅಲ್ಲೂ 9 ಶೆಡ್ಯೂಲ್ಗೆ ಸೇರಿಸೋದಕ್ಕೆ ಪತ್ರ ಬರೆದಿದ್ದಾರೆ. ಯಾವ ಹೈಕೋರ್ಟ್ ಅಲ್ಲೂ ಕೇಸ್ ಇಲ್ಲ, ಯಾವ KIT ನಲ್ಲೂ ಕೇಸ್ ಇಲ್ಲ. 23rd ಮಾರ್ಚ್ 2023 ನಲ್ಲಿ ಯಾಕೆ ಮಾಡಿದ್ರಪ್ಪ ಮಿಸ್ಟರ್ ರಾಮುಲು, ಯಾಕೆ ಪತ್ರ ಬರೆದ್ರಿ? ಬೊಮ್ಮಾಯಿ ಅವರು ಪತ್ರ ಬರೆದ್ರಿ. ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇದ್ರೆ ಕೂಡಲೇ ಜನತಾ ಪಾರ್ಟಿಯ ನಾಯಕತ್ವ ಏನಿದೆ ಪ್ರಧಾನಮಂತ್ರಿಗಳ ಮೇಲೆ ಒತ್ತಡ ತರಬೇಕು. 2022ರ ಈ 56% ಮೀಸಲಾತಿಯ ಕಾನೂನು ಏನಿದೆ ಇದನ್ನ ಸಂವಿಧಾನದ 9 ಶೆಡ್ಯೂಲ್ಗೆ ಸೇರಿಸಬೇಕು. ಹೊಸ ಮುಖ್ಯಮಂತ್ರಿಗಳಿಗೂ ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನೋಡಿ ಸ್ವಾಮಿ, ಇಷ್ಟೆಲ್ಲ ಘಟನಾವಳಿಗಳು ನಡೆದಿದೆ, ಹೈಕೋರ್ಟಿನಲ್ಲಿ ಏನು ಸ್ಟೇ ಇದೆ, ಸುಪ್ರೀಂ ಕೋರ್ಟ್ ಅವರು ಇತ್ತೀಚೆಗೆ ಒಂದು ಸ್ಟೇ ಬಗ್ಗೆ ಇತ್ಯರ್ಥ ಮಾಡ್ಕೊಳ್ಳಿ ಅನ್ನುವಂತ ಸೂಚನೆ ಕೊಟ್ಟಿದ್ದಾರೆ. ಸ್ಟೇ ವೇಕೇಟ್ ಮಾಡುವಂತದಕ್ಕೆ ಸರ್ಕಾರ ಪ್ರಯತ್ನ ಮಾಡ್ಲಿ. ಪರ್ಮನೆಂಟ್ ಆಗಿರೋದು ಸಹ ನಾವು ಪತ್ರ ಬರೆದಿದ್ದೇವೆ. ಏನ್ ಬರ್ದಿದ್ದೇವೆ? ನೀವು ಆಲ್ ಪಾರ್ಟಿ ಡೆಲಿಗೇಷನ್ ಅನ್ನ ಪ್ರಧಾನಮಂತ್ರಿಗಳ ಹತ್ರ ಕೊಂಡೊಯ್ಯತಕ್ಕಂಥದ್ದು, ಮೇಲೆ ಒತ್ತಡ ತರತಕ್ಕಂಥದ್ದು, ಜಾತಿಗಳನ್ನ ಹೊಡೆಯತಕ್ಕಂಥದಕ್ಕಾಗ್ಲಿ ರಾಜಕೀಯವಾಗಿ ಬಳಸ್ಕೊಡ್ತಕ್ಕಂಥದ್ದಾಗ್ಲಿ ನಾವ್ಯಾರು ಸಹ ಮಾಡ್ತಾ ಇಲ್ಲ. ನಾವೆಲ್ಲರೂ ಸಹ ಪಕ್ಷಾತೀತವಾಗಿದ್ದೇವೆ. ಸ್ಟೇ ಅನ್ನ ವೇಕೇಟ್ ಮಾಡಿಸುವಂತದಕ್ಕೆ ಪ್ರಯತ್ನ, ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದು ಆಲ್ ಪಾರ್ಟಿ ಡೆಲಿಗೇಷನ್ ಅನ್ನ ಪ್ರಧಾನಮಂತ್ರಿಗಳ ಮೇಲೆ ಒತ್ತಡ ತರುವಂತದಕ್ಕೆ ಡೆಲ್ಲಿಗೆ ನಿಯೋಗವನ್ನ ಕೊಂಡೊಯ್ಯಬೇಕು ಅಂತ ಹೇಳಿ ಎರಡೂ ಪಕ್ಷದ ಮುಖಂಡರುಗಳಿಗೆ ಹೇಳ್ತಾ ಇದ್ದೇವೆ. ಇದರಿಂದ ಮುಖ್ಯಮಂತ್ರಿಗಳಿಗೆ ಒಂದು ಸಂಘಟನೆಯ ಅಧ್ಯಕ್ಷನಾಗಿ ಬರೆದಿದ್ದೇನೆ. ಇದನ್ನ 10/6/2026ರಲ್ಲಿ ಸ್ವೀಕಾರ ಮಾಡಿದ್ದಾರೆ. ಬಹುಶಃ ಸರ್ಕಾರವನ್ನು ಸಹ ಇದನ್ನ ಸಕಾರಾತ್ಮಕವಾಗಿ ಪರಿಗಣಿಸುತ್ತೆ ಅನ್ನೋ ನಂಬಿದ್ದೇನೆ. ಹಾಗೆ ಭಾರತೀಯ ಜನತಾ ಪಾರ್ಟಿಯು ನೀವೇ ಮಾಡಿರುವಂತ ಕಾನೂನನ್ನು ಉಳಿಸುವಂತದ್ದು ಜವಾಬ್ದಾರಿ. ಶೆಡ್ಯೂಲ್ಗೆ ಸೇರಿಸಬೇಕು ಅಂತ ಹೇಳಿ ನಾಗಮೋಹನ್ ದಾಸರವರು ಸರ್ಕಾರ ಬಂದಾಗ ವರದಿಯನ್ನ ಕೊಟ್ಟರು. ಎಸ್ಸಿ ಮತ್ತು ಎಸ್ಟಿಗಳಲ್ಲಿ ಕೆಲವು ವರ್ಗದ ಜನರಿಗೆ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಇಲ್ಲ, ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಸಿಕ್ಕಿಲ್ಲ, ಅದನ್ನ ಕೊಡಬೇಕು ಅನ್ನುವಂತ ಶಿಫಾರಸು ಮಾಡಿ ನ್ಯಾಯಮೂರ್ತಿ ಆದಿವರ ಕಮಿಷನ್ ಅವರು ಸಹ ವರದಿ ಕೊಟ್ಟರು. ಬಸವರಾಜ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಈ ಕಾನೂನು ಮಾಡಿದ್ದು. ಬದ್ಧತೆ ಇದ್ರೆ, ಸಾಮಾಜಿಕ ನ್ಯಾಯದಲ್ಲಿ ಸಂವಿಧಾನದಲ್ಲಿ ಏನಾದ್ರೂ ನಿಮಗೆ ಬದ್ಧತೆ ಇದ್ರೆ ಪ್ರಧಾನಮಂತ್ರಿಗಳ ಹತ್ರ ಒಂದು ಡೆಲಿಗೇಷನ್ ಹೋಗೋದಕ್ಕೆ ಸರ್ಕಾರನೂ ತೆಗೆದುಕೊಂಡು ಹೋಗ್ಬೋದು. ನೀವು ನಿಮ್ಮ ಪಾರ್ಟಿಯವರು ಆಲ್ ಪಾರ್ಟಿಯವ್ರನ್ನ ಬನ್ನಿ ಅಂತ ಸಹ ನಾವು ಬರೋದಕ್ಕೆ ಸಿದ್ಧರಿದ್ದೇವೆ. ಅಷ್ಟೇ ಇರುವಂತದ್ದು ಕೇಂದ್ರ ಸರ್ಕಾರ 66% ಆಗಬೇಕು ಮೀಸಲಾತಿಯ ಪ್ರಮಾಣ. ಅದಕ್ಕೆ ಅವಕಾಶ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮಾಡಬೇಕು ಅಂತ ಹೇಳಿ ಅತ್ಯಂತ ಆಗ್ರಹಪೂರ್ವಕವಾಗಿ ಒತ್ತಾಯ ಮಾಡ್ತಾರೆ. ಮೀಸಲಾತಿಯ ವಿಚಾರ ವೋಟ್ ಬ್ಯಾಂಕ್ಗೋಸ್ಕರ ಮಾಡುವಂತದ್ದು ಸೂಕ್ತ ಅಲ್ಲ.
ಮೋದಿಯವರು ಮನಸ್ಸು ಮಾಡಿದ್ರೆ 24 ಅವರ್ಸ್ ಅಲ್ಲಿ 9 ಶೆಡ್ಯೂಲ್ಗೆ ಸೇರಿಸಲಿಕ್ಕೆ ಅವಕಾಶ ಇದೆ. ಏನ್ರಿ ಮಾಡ್ತಾ ಇದ್ರಿ ವಿಜಯೇಂದ್ರ ಅವರೇ, ಮಿಸ್ಟರ್ ಅಶೋಕ್ ಅವರೇ, ಜೋಶಿ ಅವರೇ, ಸೋಮಣ್ಣ ಅವರೇ, ಶೋಭಾ ಕರಂದಾಜೆ ಅವರೇ, ಕುಮಾರಸ್ವಾಮಿ. ಸೊ ದಯಮಾಡಿ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಅಲ್ಲಿ ವಿನಂತಿ ಮಾಡುತ್ತೇನೆ, ಜಾತಿಗಳನ್ನ ರಾಜಕಾರಣಕ್ಕೋಸ್ಕರ ದುರ್ಬಳಕೆ ಮಾಡ್ಕೊಳಕ್ ಹೋಗ್ಬೇಡಿ. ಮಹರ್ಷಿ ವಾಲ್ಮೀಕಿ ಬಗ್ಗೆ ಮಾತನಾಡ್ತಾ, ಟ್ರೈಬಲ್ ವಾಲ್ಮೀಕಿಯನ್ನ ಸಂಸ್ಕೃತದಲ್ಲಿ ಬರೆದಂತ ಇಡೀ ವಿಶ್ವ ಅವರನ್ನ ಆದಿಕವಿ ಅಂತ ಹೇಳಿ ಗೌರವಿಸ್ತಾರೆ. ಭಗವಾನ್ ರವರು ಎಷ್ಟು ಸಾರಿ ರಾಮಾಯಣ ನೂತನವಾದಂತಹ ಸಂದೇಶಗಳು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಎಲ್ಲ ಸಮಸ್ಯೆಗಳಿಗೆ ಇವತ್ತು ರಾಮಾಯಣದಲ್ಲಿ ನಾವು ಉತ್ತರವನ್ನ ಕಾಣಲಿಕ್ಕೆ ಸಾಧ್ಯತೆ ಇದೆ. ಇದನ್ನ 7,000 ವರ್ಷಗಳಿಂದ ಮಹಾಭಾರತದಲ್ಲಿ ಬರೆದಿದ್ದಾರೆ ಮಹರ್ಷಿ ವಾಲ್ಮೀಕಿ. ಯಾವುದೇ ದೇಶದ ಆರ್ಥಿಕ ಪರಿಸ್ಥಿತಿ ಉತ್ತಮ ರೀತಿಯಲ್ಲಿ ಇರಬೇಕು ಅನ್ನೋಗಿದ್ರೆ ಸಾಲ ಮಾಡೋದಲ್ಲ, ಸರ್ಪ್ಲಸ್ ಬಡ್ಜೆಟ್ ಇರಬೇಕು ಅಂತ ಹೇಳ್ತಾರೆ. ಒಮ್ಮೆ ಕಳೆದ 10 ವರ್ಷದಲ್ಲಿ 216,95,000 ಕೋಟಿ ಅಷ್ಟಾಗಿದೆ. 160 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿದೆ. ರಾಮಾಯಣದಲ್ಲಿ ಈ ರೀತಿಯ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ತೋರಿದ್ದಾರೆ. ಇದನ್ನ ಅರ್ಥ ಮಾಡಿಕೊಳ್ಳದೆ ಇರುವಂತ ಪ್ರೊಫೆಸರ್ ಭಗವಾನ್ ರವರು ಮಹರ್ಷಿ ವಾಲ್ಮೀಕಿ ವಂಶಸ್ಥರಿಗೆ ಅಪಮಾನ ಮಾಡ್ತಾ ಇದ್ದೀರಿ. ಮಹರ್ಷಿ ವಾಲ್ಮೀಕಿ ತನ್ನ ರಾಮಾಯಣದ ಮೂಲಕ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ, ಅತಿ ಮುಖ್ಯ ಅಲ್ಲ. ಮನೆಗಳಿಗೆ ಧಕ್ಕೆ ತರುವಂತ ಪ್ರಯತ್ನಗಳನ್ನೇನು ಭಗವಾನ್ ರವರು ಮಾಡ್ತಾ ಇದ್ದಾರೆ, ಇದನ್ನ ಸರ್ಕಾರವು ಸಹ ತೀವ್ರತರವಾಗಿ ಪರಿಗಣಿಸಬೇಕಾಗುತ್ತೆ. ಸೊ ಇವರ ಮೇಲೆ ಸೂಕ್ತವಾದಂತ ಕ್ರಮ ಜರುಗಿಸಬೇಕಾದ್ರೆ ಮನುಕುಲದ ಕ್ಷಮೆಯನ್ನ ನೀವು ಯಾಚಿಸಬೇಕು.